ನಮಸ್ತೆ ಕರ್ನಾಟಕ ಸ್ನೇಹಿತರೆ, RCBಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ RCBಯ ಸ್ಟಾರ್ ಬೌಲರ್ ಇದೀಗ ಟೂರ್ನಮೆಂಟ್ ಇಂದ ಹೊರಗಡೆ ಹೋಗುವ ಸಾಧ್ಯತೆ ಕಾಣ್ತಾ ಇದೆ. ಸೊ ನೋಡೋದಾದ್ರೆ ಆಸ್ಟ್ರೇಲಿಯಾ ದಿಗ್ಗಜರಾದಂತಹ ಜೋಶ್ ಹ್ಯಾಜಲ್ವುಡ್ ಅವರೇನಿದ್ದಾರೆ ಇಂಜುರಿಯಿಂದ ಬಳಲುತ್ತಿದ್ದಾರೆ. ಸೊ ಅವರು T20 ವರ್ಲ್ಡ್ ಕಪ್ ಅನ್ನು ಕೂಡ ಮಿಸ್ ಮಾಡ್ಕೊಂಡಿದ್ರು. ಸೊ ಅದೇ ರೀತಿ ಇವಾಗ IPL ಅನ್ನು ಕೂಡ ಮಿಸ್ ಮಾಡ್ಕೊಳ್ಳುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಇನ್ನೂ ಕೂಡ ಜೋಶ್ ಹ್ಯಾಜಲ್ವುಡ್ ಅವರಿಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇನ್ನೂ ಕೂಡ ನೀಡಿಲ್ಲ. ಸೊ ಈ ಒಂದು ಸನ್ನಿವೇಶ ನೋಡ್ತಾ ಇದ್ರೆ ಜೋಶ್ ಹ್ಯಾಜಲ್ವುಡ್ ಅವರು ಇನ್ನೂ ಕೂಡ ಚೇತರಿಕೆ ಪಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಸೊ ಇಂಜುರಿಯಿಂದ ರಿಕವರಿ ಆಗಿಲ್ಲ ಅಂತ ಅನ್ಸುತ್ತೆ. ಸೊ ಅದರಿಂದ ಕ್ರಿಕೆಟ್ ಆಸ್ಟ್ರೇಲಿಯಾ ಅವರಿಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇನ್ನೂ ಕೂಡ ನೀಡಿಲ್ಲ. ಇನ್ನು ಕೂಡ IPL ನಲ್ಲಿ ಭಾಗವಹಿಸ್ತಾರ ಅನ್ನೋದು ಕೂಡ ಅನುಮಾನವಾಗಿಯೇ ಉಳಿದಿದೆ. ಅದೇ ಸಾಲಿನಲ್ಲಿ ನೋಡೋದಾದ್ರೆ ಪ್ಯಾಟ್ ಕಮಿನ್ಸ್ ಅವರು ಕೂಡ ಇಂಜುರಿಯ ಸಮಸ್ಯೆಯಿಂದ ಬಳಲುತ್ತಿದ್ರು. ಅವರು ಕೂಡ T20 ವರ್ಲ್ಡ್ ಕಪ್ ಅನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಅವರದ್ದು ಕೂಡ ಸೇಮ್ ಸನ್ನಿವೇಶ ಆಗಿದೆ. ಅವರಿಗೂ ಕೂಡ ಇಂಜುರಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇನ್ನೂ ಕೂಡ ಸಿಕ್ಲಿಲ್ಲ. ಸೊ ಒಂದ್ ವೇಳೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಮಾತ್ರ ಅವರು IPL ಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅವರು ಈ ಬಾರಿಯ IPL ಅನ್ನು ಮಿಸ್ ಮಾಡ್ಕೊಳ್ತಾರೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ RCBಗೆ ಸ್ವಲ್ಪ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ಸ್ಟಾರ್ ಬೌಲರ್ ಆದಂತಹ ಜೋಶ್ ಹ್ಯಾಜಲ್ವುಡ್ ಅವರ ರಿಪ್ಲೇಸ್ಮೆಂಟ್ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ವರ್ಲ್ಡ್ ನಂಬರ್ 2 ಬೌಲರ್ ಆಗಿದ್ದ ಜಾಕಬ್ ಡಫಿ ಏನು ನಮ್ಮ ಟೀಮ್ ನಲ್ಲಿ ಇದ್ದಾರೆ, ಬಟ್ ಅವರು ಕೂಡ ಅಂತಹ ಫಾರ್ಮ್ ನಲ್ಲಿ ಇಲ್ಲ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ RCBಗೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದು ಅನಿಸ್ತಾ ಇದೆ. ಯಾವ ರೀತಿಯ ಕಾಂಬಿನೇಷನ್ ಇಂದ ಇಳಿತಾರೆ ಅನ್ನೋದು ಕೂಡ ಇಲ್ಲಿ ಕಾದ್ ನೋಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ IPL ಸ್ಟಾರ್ಟ್ ಆಗಲಿದೆ. ಸೊ ಬ್ಯಾಕ್ ಟು ಬ್ಯಾಕ್ RCBಯ ಮ್ಯಾಚ್ ಇರ್ತದೆ. ಆದ್ರಿಂದ ಈ ರೀತಿಯಾದಂತಹ ಇಂಜುರಿಗಳೇನಾದ್ರೂ ಆದ್ರೆ ನಮ್ಮ RCBಗೆ ಇದು ತುಂಬಾ ದೊಡ್ಡ ಹೊಡೆತ ಆಗುವುದಂತ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಕಾವ್ಯ ಮಾರನ್ ಇನ್ ಸಂಕಷ್ಟ. ಹೌದು, ಕಾವ್ಯ ಮಾರನ್ ಮಾಡಿದ ಒಂದು ತಪ್ಪಿನಿಂದಾಗಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಷಯವೇ ಕೂಡ ಹರಿದಾಡ್ತಾ ಇದೆ. ಸೊ ಅದು ಬ್ಯಾಡ್ ವೇ ನಲ್ಲಿ ಹರಿದಾಡ್ತಾ ಇದೆ ಅನ್ನೋದು ವಿಶೇಷ ಅನಿಸ್ತದೆ. ಯಾಕಂತ ಹೇಳಿದ್ರೆ ಕಾವ್ಯ ಮಾರನ್ IPL ವೇಳೆಗೆ ತುಂಬಾನೇ ಚರ್ಚೆಯಲ್ಲಿರ್ತಾರೆ. ಅವರ ಒಂದು ಹಾವಭಾವ ನೋಡಕ್ಕೆ ನಮ್ಮ ಹುಡುಗರು ಕಾಯ್ತಾ ಇರ್ತಾರೆ. ಬಟ್ ಈ ಬಾರಿಯ IPL ನಲ್ಲಿ ಅವರಿಗೆ ಹೊಸತೊಂದು ಮುಖ ನೋಡ ಸಿಗ್ಬೋದು ಅಭಿಮಾನಿಗಳದ್ದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಭಾರತೀಯ ಅಭಿಮಾನಿಗಳು ಅವರಿಗೆ ಈ ಸಲ ಬೇರೆ ರೀತಿಯ ಚಾಂಟಿಂಗ್ ಮಾಡ್ಬೋದು ಅನ್ಸುತ್ತೆ. ಸೊ ಅದನ್ನ ಹೇಳಕ್ ಹೋಗಲ್ಲ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಗೊತ್ತಾಗ್ತದೆ. ಇಷ್ಟೆಲ್ಲ ಸನ್ನಿವೇಶಗಳು ನಡೆದಿದ್ದು ಯಾಕಂತ ಹೇಳಿದ್ರೆ ದಿ 100 ಲೀಗ್ ನಲ್ಲಿ ಓನರ್ ಆಗಿರುವಂತಹ ಕಾವ್ಯ ಮಾರನ್ ಸನ್ರೈಸರ್ಸ್ ಲೀಡ್ಸ್ ನಲ್ಲಿ ಪಾಕಿಸ್ತಾನದ ಅಬ್ರಾರ್ ಅಹಮದ್ ಅನ್ನು ಪರ್ಚೇಸ್ ಮಾಡ್ಕೊಳ್ತಾರೆ. ಸೊ ಇದು ಈ ಎಲ್ಲ ಸಂಕಷ್ಟಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಯಾವುದೇ ಪಾಕಿಸ್ತಾನ ಪ್ಲೇಯರ್ ಗಳಿಗೆ ಎಂಟ್ರಿ ಇರುವುದಿಲ್ಲ. ಹಾಗೇನೆ ಇಂಡಿಯಾ ಕೂಡ ಬೈಲ್ಯಾಟ್ರಲ್ ಸೀರೀಸ್ ಆಡೋದಿಲ್ಲ. ಕೇವಲ ICC ಟೂರ್ನಮೆಂಟ್ ಗಳಲ್ಲಿ ಅದು ಹೈಬ್ರಿಡ್ ಮಾಡೆಲ್ ನಲ್ಲಿ ಪಾಕಿಸ್ತಾನದ ಜೊತೆ ಮ್ಯಾಚ್ ಗಳನ್ನು ಆಡ್ತಾರೆ. ಬಟ್ ಇಂಡಿಯನ್ ಫ್ರಾಂಚೈಸಿ ಆದ ಸನ್ರೈಸರ್ಸ್ ಲೀಡ್ಸ್ ಏನಿದೆ ಪಾಕಿಸ್ತಾನದ ಪ್ಲೇಯರ್ಗೆ ಮಣೆ ಹಾಕಿದ್ದಾರೆ. ಸೊ ಗೇಮ್ ನ ಹಿತದೃಷ್ಟಿಯಲ್ಲಿ ಅಥವಾ ತನ್ನ ಸ್ಟ್ರಾಟಜಿಯನ್ನು ನೋಡ್ಕೊಂಡೇನೋ ಪ್ಲೇಯರ್ ನ ಪಿಕ್ ಮಾಡಿರ್ಬೋದು. ಬಟ್ ಎಲ್ಲವನ್ನು ಕನ್ಸರ್ನ್ ಮಾಡ್ಬೇಕಾಗ್ತದೆ. ಖಾಲಿ ಪ್ಲೇಯರ್ ನ ಕನ್ಸರ್ನ್ ಮಾಡಿದ್ರೆ ಆಗೋದಿಲ್ಲ. ಸೊ ಫ್ಯಾನ್ಸ್ ಗಳ ಒಂದು ಎಮೋಷನ್ ಕೂಡ ಇಲ್ಲಿ ಮಹತ್ವದಾಗಿರ್ತದೆ. ಸೊ ಫ್ಯಾನ್ಸ್ ಗಳಿಲ್ಲ ಅಂತ ಹೇಳಿದ್ರೆ ಇವರ ಫ್ರಾಂಚೈಸಿಗಳು ನಡೆಯೋದು ತುಂಬಾನೇ ಕಷ್ಟ ಆಗ್ತದೆ. ಸೊ ಕಾವ್ಯ ಮಾರನ್ ಈ ಬಾರಿ IPL ನಲ್ಲಿ ತುಂಬಾನೇ ಬ್ಯಾಕ್ಲಾಶ್ ಅನ್ನು ಎದುರಿಸಬೇಕಾಗುದಂತೂ ಖಂಡಿತವಾಗಿಯೂ ಆಗಿರ್ತದೆ. ಸೊ ಇದೊಂದು ತಪ್ಪು ನಿರ್ಧಾರ ಅಂತ ಅನಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ನೋಡ್ಬೇಕು. ಅಭಿಮಾನಿಗಳು ಅವರನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಇವಾಗ ಕಾದು ನೋಡ್ಬೇಕು. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೈಪ್ ಆಗಿರುವ ವಿಷಯ ಅಂತ ಹೇಳಿದ್ರೆ ಕಾವ್ಯ ಮಾರನ್ ಅವರ ಅಬ್ರಾರ್ ಅಹಮದ್ ಅವರ ಪರ್ಚೇಸಿಂಗ್ ಬಗ್ಗೆನೇ ಮಾತುಕತೆ ಆಗ್ತಾ ಇದೆ. ಸೊ ಈ ಕೋಪನ ಹೇಗೆ ತಣಿಸ್ತಾರೆ ಕಾವ್ಯ ಮಾರನ್ ಅನ್ನೋದು ಕಾದು ನೋಡ್ಬೇಕಾಗ್ತದೆ. ಸೊ ಲೆಟ್ಸ್ ಹೋಪ್ ಎಲ್ಲವೂ ಒಳ್ಳೇದಾದ್ರೆ ಬೆಟರ್. ಅದು 100 ಲೀಗ್, ಅದು ಇಂಗ್ಲೆಂಡ್ ನ ಲೀಗ್ ಆಗಿರ್ತದೆ. ಸೊ ಇಂಡಿಯಾದಲ್ಲಿ ಅಂತಾದ್ರೂ ಅವ್ರನ್ನ ಸುಮ್ನೆ ಇರಕ್ಕೆ ಬಿಡ್ರಪ್ಪ. ಸೊ ಅವರನ್ನ ಟ್ರೋಲ್ ಮಾಡೋದು ಕಮ್ಮಿ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ IPLಗೂ 100ಗೂ ತುಂಬಾನೇ ವ್ಯತ್ಯಾಸ ಇರ್ತದೆ. ಸೊ ನೋಡೋಣ ಅಭಿಮಾನಿಗಳು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಒಂದ್ ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.